Hello everyone, welcome to Sanmartha classes. Let us see question number 17 of chapter Atoms and Molecules. Write the molecular formula of hydrogen chloride. Hydrogen chloride molecular formulaವನ್ನು ಬರೀಲಿಕ್ಕೆ ಹೇಳಿದ್ದಾರೆ. Okay. See, hydrogen H. ವೇಲೆನ್ಸಿ ಎಷ್ಟು ಹೈಡ್ರೋಜನ್ದು? 1. ಯಾಕೆ ಹೈಡ್ರೋಜನ್ ವೇಲೆನ್ಸಿ 1? ಒಂದು ನೀವು ಬೈ ಹಾರ್ಟ್ ಹಾಕ್ಬೇಕು, ಇಲ್ಲ ಅಂದ್ರೆ ಇಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರ್ಕೊಂಡು ಅದ್ರ ವೇಲೆನ್ಸಿಯನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಬರಬೇಕು. ಹೈಡ್ರೋಜನ್ ಕೆ ಯಲ್ಲಿ ಒಂದೇ ಇಲೆಕ್ಟ್ರಾನ್ ಇರುತ್ತೆ, ಇನ್ನೊಂದು ಇಲೆಕ್ಟ್ರಾನ್ ಸಿಕ್ಕರೆ ಅದು ಹೀಲಿಯಂ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ಅಟೈನ್ ಮಾಡುತ್ತೆ. ಸೊ ಇನ್ನು ಒಂದು ಇಲೆಕ್ಟ್ರಾನ್ ಅನ್ನ ತಗೊಳ್ಳಿಕ್ಕೆ ರೆಡಿ ಇರುತ್ತೆ. Cl ಕ್ಲೋರೈಡ್ ಅಂದ್ರೆ ಚಾರ್ಜ್ ಎಷ್ಟಿದೆ? -1 ಇದೆ. ಸೊ ನಾವು ಮೈನಸ್ ಎಲ್ಲ ಬರೆಯೋದು ಬೇಡ, 1 ಅಂತ ಬರೆಯೋಣ. ಈಗ ಕ್ರಿಸ್ ಕ್ರಾಸ್ ಮೆಥಡ್ ಮಾಡ್ಬಿಡು. ಏನ್ ಬರುತ್ತೆ? H1Cl1 ಏನಾಯ್ತು? HCl1 ಅಂತ ಇದ್ರೆ ನಾವು ಅದನ್ನ ಬರಿಬೇಕಂತ ಎಲ್ಲ. ಇಟ್ ಇಸ್ ಅಂಡರ್ಸ್ಟುಡ್. ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಹೈಡ್ರೋಜನ್ ಕ್ಲೋರೈಡ್ HCl. HCl ಅನ್ನುವಂಥದ್ದು ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತೆ. ಇದೇ ತರ ನಾವು ಪೊಟ್ಯಾಷಿಯಂ ನೈಟ್ರೇಟ್ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳೋಣ. ಹೇಗ್ ಬರೀತೀವಿ? ಪೊಟ್ಯಾಷಿಯಂ ಕೆ ಅಂತ ಬರಿಬೇಕು. ನೈಟ್ರೇಟ್ ಅಂದ್ರೆ NO3 ಮೈನಸ್. ಮೈನಸ್ ಮೀನ್ಸ್ -1 ಇಲ್ಲಿ ಬರ್ಕೊಳ್ಳಿ. ಪೊಟ್ಯಾಷಿಯಂ ಕೆ +1 ಇರುತ್ತೆ. ಈಗ ಅಗೇನ್ ಕ್ರಿಸ್ ಕ್ರಾಸ್ ಮೆಥಡ್ ಮಾಡಿ. ಏನಾಯ್ತು? KNO3 ಆಯ್ತಾ? ದಿಸ್ ಇಸ್ ಪೊಟ್ಯಾಷಿಯಂ, ದಿಸ್ ಇಸ್ ಪೊಟ್ಯಾಷಿಯಂ ನೈಟ್ರೇಟ್. ಓಕೆ, ಪೊಟ್ಯಾಷಿಯಂ ನೈಟ್ರೇಟ್. ಮತ್ತೆ ಪೊಟ್ಯಾಷಿಯಂ ನೈಟ್ರೈಟ್ ಅಂತ ಬರುತ್ತೆ, KNO2 ಅಂತ ಬರುತ್ತೆ. ಈ ತರ ನಾವು ಯಾವುದೇ ಕಂಪೌಂಡ್ ಅನ್ನ ಕೊಟ್ಟಿರ್ಲಿ ಅದ್ರ ಮಾಲಿಕ್ಯುಲರ್ ಫಾರ್ಮುಲಾವನ್ನ ಬರಿಬೇಕು. ನಿಮ್ಗೆ ಅದು ಟೇಬಲ್ ಅನ್ನ ಕೊಟ್ಟಿದಲ್ಲ, ಆ ಟೇಬಲ್ ಅನ್ನ ಬೈ ಹಾರ್ಟ್ ಮಾಡ್ಕೊಂಡ್ರೆ ಈಸಿಯಾಗಿ ಬರಿಬಹುದು. ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಕೇಳ್ತಾರೆ ಅಂತ ಇಟ್ಕೊಳ್ರಿ. ಕ್ಯಾಲ್ಸಿಯಂ ಕ್ಲೋರೈಡ್ ಏನ್ ಬರಿತೀರಿ? Ca2+ ಕ್ಯಾಲ್ಸಿಯಂ, ಹಾಗಾಗಿ 2 ಅಂತ ಬರ್ಕೊಳ್ಳಿ. ಕ್ಲೋರೈಡ್ Cl-1 ಇರುತ್ತೆ, 1 ವೇಲೆನ್ಸಿ. ಈಗ Ca1 ಅಂತ ಬರಿಬೇಕಂತಿಲ್ಲ. Cl ಎಷ್ಟಿದೆ? 2 ಇದೆ, CaCl2. ಈ ತರ ನಾವು ಮಾಲಿಕ್ಯುಲರ್ ಫಾರ್ಮುಲಾವನ್ನ ಪ್ರಾಕ್ಟೀಸ್ ಮಾಡಬೇಕು. ಥ್ಯಾಂಕ್ ಯು.